ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಪದೇ ಪದೇ ರಾಜ್ಯಕ್ಕೆ ಬಂದು ಅಸಮಾಧಾನಿತರ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ರು. ಇನ್ನು ಇದೇ ವಿಚಾರವಾಗಿ ಕೈ ನಾಯಕರೇ ಸುರ್ಜೇವಾಲಾ ಅವರ ಮೇಲೆ ಅಸಮಾಧಾನಿತರಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಮೇಲೆಯೇ ಕಾಂಗ್ರೆಸ್ ನಾಯಕರ ಅಸಮಾಧಾನ. ರಾಜ್ಯಕ್ಕೆ ಪದೇ ಪದೇ ಬರ್ತಾ ಇರೋದಕ್ಕೆ ನಾಯಕರು ಗರಂ ಆಗಿದ್ದಾರೆ. ಈ ಹಿಂದಿನ ಯಾವ ಉಸ್ತುವಾರಿಯೂ ಹೀಗೆ ಮಾಡಿಲ್ಲ. ಕಳೆದ ವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗಿದೆಯಂತೆ. ಪದೇ ಪದೇ ಯಾಕೆ ಬರಬೇಕು? 2 ದಿನಗಳ ಹಿಂದೆ ಹಿರಿಯ ಸಚಿವರಿಂದ ಖರ್ಗೆ ಅವರಿಗೆ ದೂರು ಕೂಡ ಹೋಗಿದೆಯಂತೆ. ಎಐಸಿಸಿ ಅಧ್ಯಕ್ಷರಿಗೆ ಇದೇ ವಿಚಾರವಾಗಿ 2 ದಿನಗಳ ಹಿಂದೆ ಕಂಪ್ಲೇಂಟ್ ಕೂಡ ಹೋಗಿದೆಯಂತೆ. ಇಲ್ಲಿಯ ತನಕವೂ ಇರುವಂಥ ಉಸ್ತುವಾರಿಗಳು ಯಾರೂ ಕೂಡ ಈ ರೀತಿಯಾಗಿ ಪದೇ ಪದೇ ಬಂದು ಸಭೆಯನ್ನು ಮಾಡಿಲ್ಲ. ಈಗ ಇವರೆಲ್ಲೋ ಒಂದು ಕಡೆ ಉಸ್ತುವಾರಿಗಳು ಇಲ್ಲಿರುವಂತಹ ಅಸಮಾಧಾನವನ್ನು ಸರಿ ಮಾಡೋದಕ್ಕೆ ಬಂದರೆ ಇದೀಗ ಅವ್ರ ಮೇಲೆ ಅಸಮಾಧಾನಿತರಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಅವಶ್ಯಕತೆ ಇತ್ತ ಪದೇ ಪದೇ ಬಂದು ಮೀಟಿಂಗ್ಸ್ ಮಾಡುವಂಥದ್ದು, ಶಾಸಕರ ಜೊತೆ ಪ್ರತ್ಯೇಕ ಸಭೆ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ನಿಗಮ ಮಂಡಳಿ ಪಟ್ಟಿಗೆ ಫೈನಲ್ಗೆ ತಡ ಬೇರೆ ಮಾಡಿದ್ದಾರೆ. ಸುರ್ಜೇವಾಲಾ ಅವರು ಸಂಘಟನೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಉಸ್ತುವಾರಿ ಮೇಲೆ ಇದೀಗ ಕೈ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಎಲ್ಲೋ ಒಂದು ಕಡೆ ಇಲ್ಲಿರುವಂಥ ಶಾಸಕರ ಅಸಮಾಧಾನವನ್ನು ಸರಿ ಮಾಡೋದಕ್ಕೆ ಉಸ್ತುವಾರಿಗಳು ಬರಕ್ಕೆ ಹೋದರೆ ಇದೀಗ ಅವ್ರ ಮೇಲೇ ಅಸಮಾಧಾನ ಹೆಚ್ಚಾಗಿದೆ. ಏನಕ್ಕೆ ಪದೇ ಪದೇ ಬರಬೇಕಾಗಿತ್ತು? ಪ್ರತ್ಯೇಕವಾಗಿ ಸಭೆ ಮಾಡಿ ಎಲ್ಲೋ ಒಂದು ಕಡೆ ಗೊಂದಲವನ್ನು ಸೃಷ್ಟಿ ಮಾಡಿದ್ರು ಮತ್ತು ನಿಗಮ ಮಂಡಳಿ ಪಟ್ಟಿಯನ್ನು ಫೈನಲೈಸ್ ಮಾಡಿದ್ರು. ಎಲ್ಲೋ ಒಂದು ಕಡೆ ಡಿಲೇ ಮಾಡ್ತಾ ಇದ್ದಾರೆ. ಹೀಗಾಗಿ ಕೈ ಶಾಸಕರೇ ಅವರ ವಿರುದ್ಧ ಅಸಮಾಧಾನಿತರಾಗಿದ್ದಾರೆ. ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ? ಸಂತೋಷ್, ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಅಸಮಾಧಾನದ ಹೊಗೆ ಮತ್ತೆ ಹಾರೋದಕ್ಕೆ ಶುರುವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪದೇ ಪದೇ ರಾಜ್ಯಕ್ಕೆ ಭೇಟಿ ಕೊಡ್ತಿರುವ ವಿರುದ್ಧ ಒಂದಷ್ಟು ಹಿರಿಯ ಸಚಿವರು ಅಸಮಾಧಾನವರಾಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅನುಪಸ್ಥಿತಿಯಲ್ಲೂ ಕೂಡ ಈ ಒಂದು ಸಭೆ ಪ್ರತ್ಯೇಕವಾಗಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಗತ್ಯ ಇದೆ ಅನ್ನುವಂತ ಚರ್ಚೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಸ್ವಾಮಿ ಅಂತ ಹಿರಿಯ ಸಚಿವರು ಈ ಒಂದು ಸುರ್ಜೇವಾಲಾ ಅವರು ಮೀಟಿಂಗ್ ನಿಂದ ಒಂದಷ್ಟು ಶಾಸಕರು ಮತ್ತು ಸಚಿವರ ನಡುವೆ ಇನ್ನಷ್ಟು ಮುಸುಕಿನ ಒಂದಷ್ಟು ಗುದ್ದಾಟಕ್ಕೆ ಕಾರಣ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರು ಕೂಡ ಅದು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬಗೆಹರಿಸಬೇಕು ಹೊರತು ಈ ರೀತಿ ಪದೇ ಪದೇ ವಾರಕ್ಕೆ ಏನೋ ಈ ರೀತಿ ಸಭೆಯನ್ನ ಮಾಡಿ ಶಾಸಕರ ಮತ್ತು ಸಚಿವರ ನಡುವೆ ಇನ್ನಷ್ಟು ಜಗಳಕ್ಕೆ ನಾಂದಿ ಆಡುವಂತದ್ದು ಇಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಕಡೆ ಹಿರಿಯ ಸಚಿವರು ಅಸಮಾಧಾನವರಾಗ್ತಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂತ ಏನು ಒಂದು ಪಟ್ಟಿ ಫೈನಲ್ ಆದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಒಂದಷ್ಟು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಕೂಡ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಪದೇ ಪದೇ ನಿಗಮ ಮಂಡಳಿಗಳ ಒಂದು ಆಯ್ಕೆಗೆ ಒಂದಷ್ಟು ವಿಳಂಬ ಆಗ್ತಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ ಸ್ಥಾನಗಳಲ್ಲಿ ಕೂಡ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಬಹಳ ನಿಧಾನವಾಗಿ ಒಂದಷ್ಟು ವಿಳಂಬ ಆಗೋದಕ್ಕೆ ಕಾರಣ ಆಗ್ತಿದ್ದಾರೆ ಅಂತ ಒಂದಷ್ಟು ಹಿರಿಯ ಶಾಸಕರು ಅಸಮಾಧಾನವರು ಆಗ್ತಿದ್ದಾರೆ. ಈ ರೀತಿ ಸುರ್ಜೇವಾಲಾ ಅವರು ಪದೇ ಪದೇ ಬರ್ತಿರುವಂತದ್ದು ಸಾಕಷ್ಟು ಒಂದು ಅಸಮಾಧಾನ ಕಾಂಗ್ರೆಸ್ ಪಕ್ಷದ ಉಂಟಾಗ್ತಿದೆ ಅಂತ. ಥ್ಯಾಂಕ್ ಯು ಅಭಿಷೇಕ್, ತಮ್ಮ ಡೀಟೇಲ್ಸ್ಗಾಗಿ.